ಯಶ್ ಅವರು ನಮಗೆ ತುಂಬ ಫೇವ್ರೇಟು. ಅವರು ಕೆ ಜಿ ಎಫ್ ಮೂವಿ ಮಾತ್ರ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಅದೇ ಅಲ್ಲ, ಎಲ್ಲ ಮೂವಿನೂ ತುಂಬ ಚೆನ್ನಾಗಿರುತ್ತೆ. ತುಂಬ ಹ್ಯಾಂಡ್ಸಮ್ ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ. ಕನ್ನಡದ ಹುಡುಗ ಈ ಲೆವೆಲ್ ಮಟ್ಟಿಗೆ ಗ್ಲೋಬಲ್ ಲೆವೆಲ್ ಮಟ್ಟಿಗೆ ಬೆಳೆದಿದ್ದಾರೆ. ಅದು ಬಡತನದಿಂದ ಒಂದು ಗ್ಲೋಬಲ್ ಲೆವೆಲಿಗೆ ಬೆಳೆಯೋಕ್ಕೂ ಕೂಡ ತುಂಬಾ ಎಫರ್ಟ್ ಹಾಕಬೇಕು. ಆ ಲೆವೆಲ್ ತನಕ ಬೆಳೆದಾರೆ. ಏನು ಟ್ಯಾಲೆಂಟು ಮತ್ತು ಅವ್ರದ್ದು ಹಾರ್ಡ್ ವರ್ಕು. ಓಕೆ, ಅವ್ರ ಮೂವಿ ಯಾವ್ದು ನೋಡಿದ್ದೀರಾ ನೀವು? ನಾವು ಲಾಸ್ಟ್ ನೋಡಿದ್ದು ಇದೆ KGF. ವೇಟ್ ಮಾಡ್ತಾ ಇದ್ದೀವಿ. ಹಾಂ, ಓಕೆ, ಟಾಕ್ಸಿಕ್ ಇದೆ ಮಾರ್ಚ್ 19th ರಿಲೀಸ್ ಆಗುತ್ತೆ. KGF ಗಿಂತನೂ ಕೂಡ ಚೆನ್ನಾಗಿರ್ಬೋದಾ ಟಾಕ್ಸಿಕ್? ಅವ್ರದ್ದು ಎಲ್ಲ ಮೂವಿ ಚೆನ್ನಾಗಿರುತ್ತೆ. ಓಕೆ, ನೀವು ಕೂಡ ಒಂದು ದೊಡ್ಡ ಫ್ಯಾನು. ಹೌದು. ನಿಮ್ಮ ಹೆಸರು? ರೇಣುಕಾ. ನೀವೇನು ಹೇಳ್ತೀರಾ ಯಶ್ ಅವ್ರ ಬಗ್ಗೆ? ಯಶ್ ಅವ್ರ ಮೂವೀಸ್ ನನಗೂ ಇಷ್ಟ, ಎಲ್ಲ ನೋಡಿದ್ದೀವಿ ಅವ್ರ ಮೂವೀಸು. ಫಸ್ಟು ಸೀರಿಯಲ್ ಮಾಡ್ತಿದ್ರು, ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾರ್ಡ್ ವರ್ಕ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಬೇರೆ ಆ್ಯಕ್ಟರ್ ಕಂಪೇರ್ ಮಾಡಿದರೆ ಇದು ಚೆನ್ನಾಗಿ ಮಾಡ್ತಾರೆ. ಓಕೆ, ಅವ್ರ Next. ಮೂವಿ ಯಾವ್ದು ಇಷ್ಟ ನಿಮಗೆ? KGF. ಇಲ್ಲಿ ತನಕನೂ ಕೂಡ ಮೊಗ್ಗಿನ ಮನಸ್ಸಾಗಿರ್ಲಿ, ಕಿರಾತಕ, ಡ್ರಾಮಾ, ಹಾಗೆ ತುಂಬಾನೇ ರಾಮಾಚಾರಿನೂ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟನಾ ಡ್ರಾಮಾ? ಯಾಕೆ ಡ್ರಾಮಾ ಇಷ್ಟ? ಚೆನ್ನಾಗಿರುತ್ತಲ್ವಾ ನೋಡೋಕ್ಕೆ. ಚೆನ್ನಾಗಿರ್ತಾರೆ. ಓಕೆ, ಇವಾಗ ಇದೇ ಮಾರ್ಚ್ 19th ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಹೇಗಿರ್ಬಹುದು ಅಂತ ಅನ್ಸುತ್ತೆ? KGF ಗಿಂತನೂ ಕೂಡ ಚೆನ್ನಾಗಿರ್ಬೋದಾ? ನೋಡಿದ್ದೀವಿ ಅದ್ರದ್ದು ಇದು ಎಲ್ಲ. ಅದೇ ನೆಕ್ಸ್ಟ್ ಬರುತ್ತೆ. ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ, ನೋಡೋಣ ಬಂದ್ಮೇಲೆ. ಆಲ್ ದ ಬೆಸ್ಟ್. ನೀವಿಬ್ರು ಕೂಡ ವಿಶ್ ಮಾಡಬೇಕು. ಆಲ್ ದ ಬೆಸ್ಟ್ ಯಶ್. ಹಾಗೆ ಬರ್ಡೇ ವಿಶ್. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬರ್ತ್ಡೇ. ಎಸ್ ಸರ್.